ಅವ್ರಿಗೆ ಅಂತ ಮನೆ ಕಟ್ಕೊಡ್ಬೋದಾಗಿತ್ತು ಕಟ್ಕೊಡ್ಬೋದಾಗಿತ್ತು. ಈಗ ಅವ್ರ ಮನೆ ನೋಡಿ ಅವ್ರು ಹೆಂಗಿದಾರು ನೋಡಿ. ಅಪ್ಪ ಈಗ ಹುಷಾರಿಲ್ಲ, ಒಂದು ಹಾಸ್ಪಿಟ್ಲ್ ಕರ್ಕೋಗಿಲ್ಲ ಅವ್ರು. ಈಗ ಅವ್ರ ಹತ್ರನೇ ದುಡ್ಡು ಇರ್ಬೇಕು ಕರ್ಕೊಂಡು ಹೋಗ್ತಾರೆ. ನೋಡಿ ಅವ್ರನ್ನ ಕೊಟ್ಟು ಈಗ ನಿಮ್ ಬಂದ್ರಂತೂ ಹೊಸ್ದಾಗ ಅಂಟಿಸ್ಕೊಂಡಿದಾರ ಅವ್ರು. ಅವ್ರಿಗೆ ಎಂತ ಚಿಕಿತ್ಸೆ ಕೊಡ್ಬೋದಾಗಿತ್ತು, ಕರ್ಕೋಗಿ ಅವ್ರು ಎಂತ ಹಾಸ್ಪಿಟ್ಲ್ ಕೊಡ್ಬೋದಾಗಿತ್ತು. ಈಗ ಅಪ್ಪ ನೋಡಿ ಹಂಗೆ ಕೂತಿದ್ರು. ನಮ್ಗೇನು ಇಲ್ಲಪ್ಪ, ನಮ್ಗೇನು ಮಾಡಿಲ್ಲ ಅವರು. ನಮಗೆಲ್ಲ ಇದು ಮಾಡೋಗಿಲ್ಲ, ಅಂಟಿಸ್ಕೊಂಡಿರ ಅವ್ರು ಇದು ಮಾಡೋಗಿಲ್ಲ, ನಮ್ಗೆ ಏನು ತಪ್ಪಿಲ್ಲ. ನಿಮ್ಮ ಹೆಸರು? ಪುಟ್ಟಯ್ಯಮ್ಮ. ಸಂಬಂಧದಲ್ಲಿ ಸಿದ್ದರಾಮಯ್ಯ ನೀವೇನಾಗಬೇಕು? ಸೋದರಮ್ಮ. ಅಂದ್ರೆ ನೀವು ಆದ್ರೂ ನಮ್ಗೇನು ಇಲ್ಲಪ್ಪ, ನಮ್ಗೇನು ಮಾಡಿಲ್ಲ ಅವರು. ನಮಗೆಲ್ಲ ಇದು ಮಾಡೋಗಿಲ್ಲ, ಅಂಟಿಸ್ಕೊಂಡಿರ ಅವ್ರು ಇದು ಮಾಡೋಗಿಲ್ಲ, ನಮ್ಗೆ ಏನು ತಪ್ಪಿಲ್ಲ. ಅಂದ್ರೆ ನೀವು ತಂಗಿ ಮಗಳು, ಅಕ್ಕನ ಮಗಳು. ಈಗ ನೀವು ಅಕ್ಕನ ಮಗಳು ಅಂದ್ಮೇಲೆ ಅವ್ರಿಗೂ ಒಂದು ಏನೋ ನಮ್ಮ ಅಕ್ಕನ ಮಗಳು ಅಂತ ಏನು ಮಾಡಿಲ್ಲ ನಮ್ಗೆ. ನೋಡಿ ನಮ್ಗೆ ಗಂಚನ ಮನ ಇರೋದು ನೋಡಿದ್ರೆ ಏನು ಮಾಡಿಲ್ಲ ನಮ್ಗೆ. ಈಗ ವಿರೋಧ ಪಕ್ಷ ನಾಯಕರು ಹೇಳ್ತಾರೆ ಸಿದ್ದರಾಮಯ್ಯ ಅವರು ಮೂಢ ಹಗರಣದಲ್ಲಿ ಸಿಗಾಕೊಂಡು ಸುಮಾರು 14 ಸೈಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಕೂಡಲೇ ರಾಜೀನಾಮೆ ಕೊಡಲೇಬೇಕು, ನೈತಿಕ ಹೊಣೆ ಹೊತ್ತು ಅಂತ. ರಾಜೀನಾಮೆ ಕೊಡೋಕ್ಕಾಗಲ್ಲ. ಯಾಕೆ ಕೊಟ್ಟರು ಅವರು? ಏನು ತಪ್ಪು ಮಾಡಿದ್ರೆ ತಾನೇ ಕೊಡೋದು. ಇದು ಅವ್ರ ಜನಗಳಿಗಾರು ಏನು ಮಾಡಿಲ್ಲ, ಯಾರಿಗೂ ಏನು ಮಾಡಿಲ್ಲ. ನೀವು ಕಂಡಂತೆ ನಿಮ್ಮ ಮತ್ತು ಸಿದ್ದರಾಮಯ್ಯ ಕುಟುಂಬ ಆಗಿರ್ಬೋದು, ನಿಮ್ಮ ಅವರು ಯಾವ ಥರ ಒಡನಾಟ, ಯಾವ ಥರ? ಅವ್ರು ನಮ್ಮ ಹೋಗೇ ಇಲ್ಲವಲ್ಲ ಜಾಸ್ತಿ ಅಲ್ಲಿಗೆಲ್ಲ. ಅಲ್ಲೆಲ್ಲ ಜಾಸ್ತಿ ಹೋಗೇ ಇಲ್ಲ. ನಮಗೇನು ಮಾಡೂ ಇಲ್ಲ, ನಮ್ಮ ಜನಗಳಿಗೂ ಏನು ಮಾಡಿಲ್ಲ. ಈಗ ಒಂದು ಹಬ್ಬ ಹರಿದಿನ ಅನ್ನೋದು ಕುಟುಂಬ ಎಲ್ಲ ಸೇರೋದೊಂದು ಇರುತ್ತೆ, ಏನು ಮಾತಾಡಿಲ್ಲ ಅವರು. ಬಂದ್ರೆ ತಾನೇ ನಮ್ಗೆ ಬರೋದು ಇಲ್ಲ, ಹೋಗೋದು ಇಲ್ಲ, ಮಾಡೋದು ಇಲ್ಲ, ಯಾತಕ್ಕೆ ಹೋಗೋ ಹೇಳಿ, ಏನು ಮಾಡಿಲ್ಲ. ಈಗ ಕೆಲವರು ನಾಯಕರು CM ಅಂದಮೇಲೆ ಐಷಾರಾಮಿ ಜೀವನ ಮಾಡ್ತಾ ಇರ್ತಾರೆ. ಬೇರೆ ನಾಯಕ ಈಗ ಉದಾಹರಣೆಗೆ HD ಕುಮಾರಸ್ವಾಮಿ ಇರ್ಬೋದು, ಈಗ ಯಡಿಯೂರಪ್ಪ ಅವರೆಲ್ಲ ಒಂಥರ ಐಷಾರಾಮಿ. ಇವ್ರ ಜೀವನ ಯಾವ ಥರ ಇತ್ತು ಇಲ್ಲಿ ಸ್ಥಳೀಯವಾಗಿ? ಜೀವನ ಯಾವ ಥರ ಇತ್ತು ಅವ್ರದ್ದು? ಯಾವ ಥರ ಇತ್ತು ಹೆಂಗಿದ್ರು ಅವ್ರ ಜನಗಳಿಗೆ ಮಾಡ್ಕೊ, ನಮ್ಮ ಜಾತಿ ಅವ್ರು ಮಾಡಬೇಕು ಹಂಗೆ ಹಿಂಗೆ ಅಂತ ಹೇಳ್ತಿದ್ರು ಅಷ್ಟೇ. ಇನ್ನು ಏನು ಮಾಡಿದ್ರು ಅವರು? ಏನು ಮಾಡೋಕ್ಕಾಗಲ್ಲ. ಇವರು ತಪ್ಪನೆ ಮಾಡ್ಕೊಬಂದ್ರು ಅವ್ರು. ಅವ್ರಿಗೆ ಎಲ್ಲ ವಿರೋಧ ಪಕ್ಷಗಳು ಎಲ್ಲ ತಪ್ಪನೆ ಮಾಡ್ಕೊಬಂದ್ರು ಅವ್ರನ್ನೆಲ್ಲ ಹಂಗೆ ಹಿಂಗೆ ಅಂತ. ಕುಡಿ ಅನ್ನೋರಿಗೆ ಯಾಕೆ ಕೊಟ್ಟರು ಅವ್ರು? ರಾಜೀನಾಮೆ ಕೊಡಲ್ಲ, ನಮ್ಮ ಇನ್ನೂ ಮುಂದರಿಬೇಕು ಅಂತ ಹೇಳ್ತಾರೆ. ರಾಜೀನಾಮೆ ಯಾಕೆ ಕೊಟ್ಟರಪ್ಪ? ಏನು ಮಾಡಿಲ್ಲ ನಮ್ಗೆ ಬಿಡಿ. ನೋಡಿ ಯಾವಾಗ್ಲಿಂದ ನಿಮ್ಗೆ ನೋಡಕ್ಕೆ ಅಂತಾನೆ ಬಂದಿಲ್ಲ. ನಮ್ಮ ಒಂದೇ ಸಾರಿ ಯಾವಾಗಲೂ ಒಂದ್ಸತಿ ಒಂದ್ ಮಗಳ ಮದುವೆ ಆಯ್ತಿದ್ದ ಹೋಗಿದ್ದು. ನಿಮ್ಮ ಮಾವರ ಮಗ ಇಬ್ರು ಗಂಡು ಮಕ್ಳಿದ್ರು, ರಾಕೇಶ್ ಸಿದ್ದರಾಮಯ್ಯ. ಅವ್ರ ಜೀವನ ಹೆಂಗೆ, ಯಾವ ಥರ ಹೆಂಗೆ? ಅವ್ರ ಜೀವನ ಹೆಂಗ ಅಂತ ಅಂದ್ರೆ ಒಬ್ಬ ಡಾಕ್ಟ್ರ್ ಅದ, ಒಬ್ಬನ ಇದು ಮಾಡಿಬಿಟ್ರು, ಹೊಟ್ಟೆ ಕಿಚ್ಚು ಬಂದು. ಇನ್ನೇನು ಮಾಡಿರು? ಈಗ ಅವರು ಸ್ಥಳೀಯವಾಗಿ ಜನರ ಪರವಾಗಿ ಯಾವ ಥರ ನಿಂತಿದ್ದಾರಲ್ಲ? ಇಲ್ಲ, ಏನಿಲ್ಲ, ಏನು ತಿಂತಿಲ್ಲ ಅವರು. ಜನಗಳಿಗೆ ಮಾಡಬೇಕು ಅಂತ ಅವರು ಆಗುವ ಇಲ್ಲಿಂದ ಮಾಡ್ಕೊಬಂದ್ರು. ಊರಲ್ಲೂ ಏನು ಮಾಡಿಲ್ಲ ಸಿದ್ದರಾಮಯ್ಯ, ಮಂದಿರ್ಗೂ ಏನು ಮಾಡಿಲ್ಲ, ಸಹಾಯ ಮಾಡ್ಕೊಂಡು ಬಂದಾರ ಅವರು. ಈಗ ಅವರೇ ಏನು ಮಾಡಿಲ್ಲ, ಇನ್ನು ಅವ್ರಿಗೆ ಏನು ಮಾಡ್ತಾರೆ ಅಂತ ನೀವು ಹೇಳಿ. ಅವ್ರ ಮಲ್ಲಿ ಹೆಂಗಿತ್ತು ಅದೇ ಥರ ಅವ್ರಲ್ಲಿ ಏನಾರು ಮಾಡಿದಾರೆ ಅವ್ರ ಮನ ಮಟ್ಟ ನೋಡಿ ಹೋಗಿ ಅಲ್ಲ ಅವರೇ ದುಡ್ಡು ಕಾಸು ಆ ಥರ ಮಾಡ್ಕೊಂಡ್ರೆ ಇವ್ರನ್ನೆಲ್ಲ ಯಾಕೆ ಇವ್ರು ಚೆನ್ನಾಗಿಟ್ಟಿರೋ ಅಂತ ನೀವು ಹೇಳ್ತೀವಿ. ಹೌದಳಿ. ಸರಿ ಆಯ್ತಾಳೆ. ಏನು ಮಾಡಿಲ್ಲ. ಟೀ ಕುಡಿದ್ರೆ ಊಟ ಕಟ್ಕೊಡ್ಬೋದಾಗಿತ್ತು. ಈಗ ಅವ್ರ ಮನೆ ನೋಡಿ ಅವ್ರು ಹೆಂಗಿದಾರು ನೋಡಿ. ಅಪ್ಪ ಈಗ ಹುಷಾರಿಲ್ಲ, ಒಂದು ಹಾಸ್ಪಿಟ್ಲ್ ಕರ್ಕೋಗಿಲ್ಲ ಅವ್ರನ್ನ. ಈಗ ಅವ್ರ ಹತ್ರನೇ ದುಡ್ಡು ಇರ್ಬೇಕು ಕರ್ಕೊಂಡು ಹೋಗ್ತಾರೆ. ನೋಡಿ ಅವ್ರನ್ನ ಕೊಟ್ಟು ಈಗ ನಿಮ್ ಬಂದ್ರು ಅಂತೂ ಹೊಸ್ದಾಗ ಅಂಟಿಸ್ಕೊಂಡಿದಾರ ಅವ್ರು. ಅವ್ರಿಗೆ ಎಂತ ಚಿಕಿತ್ಸೆ ಕೊಡ್ಬೋದಾಗಿತ್ತು, ಕರ್ಕೋಗಿ ಅವ್ರು ಎಂತ ಹಾಸ್ಪಿಟ್ಲ್ ಕೊಡ್ಬೋದಾಗಿತ್ತು. ಈಗ ಅಪ್ಪ ನೋಡಿ ಹಂಗೆ ಕೂತಿದ್ದನು. ಆಡ್ತಾರ ಅವ್ರು. ಅದೇ ಅವರು ಯಾವಾಗಲೂ ಜನ ರಾಜ್ಯ ಜನ ಚೆನ್ನಾಗಿರ್ಬೇಕು ಅನ್ನೋದು ಅವ್ರ ಉದ್ದೇಶ. ನಮ್ ಜನಕ ಅನ್ನೋದನ್ನೇ ಮಾಡಿಲ್ಲ ಅವರು. ಒಟ್ಲಿ ದೇಶದಲ್ಲಿ ಎಲ್ಲ ಚೆನ್ನಾಗಿರ್ಲಿ ಅಂತ ಮಾಡಿದ್ರು ಅಷ್ಟೇ. ಈಗ ಅವ್ರ ಜನ ಈಗ ಅವ್ರ ಒಬ್ರಿಗೆ ಗೆದ್ರು, BJP ಅವ್ರಿಗೆ ಹಾಕ್ತಿದ್ವಿ 2,000, ನಮ್ಮೊಬ್ರಿಗೆ ಹಾಕಂದ್ರೆ ಕಾಂಗ್ರೆಸ್ನವ್ರಿಗೆ ಎಲ್ರಿಗೂ ಹಾಕಿದ್ರು ತಾನೇ ಪ್ರತಿಯೊಬ್ಬರಿಗೂ. ಈಗ ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡ್ಬಿಟ್ಟು 2,000 ದುಡ್ಡು ಹಾಕ್ಬಿಟ್ಟು ರಾಜ್ಯನ ದಿವೇಳಿ ಮಾಡಿದ್ರು ಅಂತ. ಅವರಿಂದನೇ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗವ. ನನ್ಗೆ ಉಣ್ಣಕ ಕೇಂದ್ರ ಕಟ್ಟಕ್ಕೆ ಇರ್ಲಿಲ್ಲ. ನಮ್ಮ ಹಾಕ್ದಾಗಿ ಒಂದು 20-30 ಸಾವಿರ ಬರ್ಲಾಗ ನಮ್ ಬದುಕಿವಿ. ಅವ್ರ ಅನ್ಕತಾರ ಬೇಕಾದಾಗ ಅನ್ನೋರು ಗೃಹಲಕ್ಷ್ಮಿ ಯೋಜನೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಗೊತ್ತಾದ ಅಂದ್ರೆ ಇವಾಗ ಅವ್ನು ಹಿಂಗೆ ಕುಣ್ಸಾರಲ್ಲ, ಆಮೇಲೆ ಹಾಕದ್ದು. ಸರಿಯಾಗಿ ಬಿಟ್ಟಿದ್ರೆ ಕುಣ್ಸಿದ್ರೆ ಹಾಕರು. 2,000 ಇಲ್ಲ, 1,000 ಇಲ್ಲ, 500 ಹಾಕ್ತಾರ. ಅವ್ರಂತೂ ಮೋಸ. ಅವ್ರು ಇರಾಗಂಟು ಮಾಡಲ್ಲ, ಈಗಲೂ ಮಾಡಿಲ್ಲ. ಅವ್ರು ಇರಾಗಂಟು ಲಕ್ಷ್ಮೀ ಬೇಳ್ಕರ್ ಮೊನ್ನೆ ಹೇಳಿದ್ರೆ ದಸರಾ ಎಲ್ಲ ಮಹಿಳೆಯರಿಗೂ ಕೂಡ ಬರುತ್ತೆ ಅಂತ ಹೇಳಿದ್ದಾರೆ. ಬರ್ಲಿ, ಚೆನ್ನಾಗಿರ್ಲಿ. ಈಗ್ಲೆಲ್ಲ ಅವ್ನು ಇರೋವರೆಗೂ ಮೋಸ ಮಾಡಲ್ಲ, ಅವ್ರ ಸಂಪನೇನು ಮಾಡ್ಕೊಳ್ಳಲ್ಲ. ಅವ್ರು ಹಂಗ್ ಮಾಡಾಗಿದ್ರು ನೋಡಿ. ಈಗ ನೋಡಿ ನೀವೇ ಕಣ್ಣಾರ ಏನ್ ಮಾಡಿದಾರ ನಮ್ಮ ಮನೆ. ಹೆಚ್ಚಿನ ವಿಡಿಯೋಗಳಿಗೆ
ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.